ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಪಿತೃಗಳ ಮಾಸ ಶುರು ಆಗ್ತಾ ಇದೆ. ಸಾಕಷ್ಟು ಜನ ಪಿತೃಗಳಿಗೆ ಪೂಜೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊತಾ ಇರ್ತಾರೆ. ಇನ್ನು ತುಂಬ ಜನರಿಗೆ ಈ ಒಂದು ಪ್ರಶ್ನೆ ಇರುತ್ತೆ, ಈ ಒಂದು ಪಿತೃಮಾಸದಲ್ಲಿ ಹುಟ್ಟು ಮತ್ತು ಸಾವು ಆಗೋದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ, ಅಥವಾ ಏನಾದರೂ ದೋಷಗಳು ಬರುತ್ತಾ? ಈ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಬನ್ನಿ, ಇವಾಗ ಪಿತೃಗಳ ಮಾಸದಲ್ಲಿ ಮಗು ಹುಟ್ಟೋದೇ ಆಗಿರ್ಬೋದು ಅಥವಾ ಯಾರಾದರೂ ತೀರ್ ಹೋದರೆ ಅದು ಒಳ್ಳೆಯದಾ ಕೆಟ್ಟದ್ದಾ, ಅದರಿಂದ ಏನಾದರೂ ದೋಷಗಳು ಬರುತ್ತಾ ಅಂತ ತಿಳ್ಕೊಳ್ಳೋಣ. ಪಕ್ಷ ಮಾಸದಲ್ಲಿ ಯಾರಾದರೂ ತೀರ್ ಹೋಗಿದ್ರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ಪುರಾಣದ ಪ್ರಕಾರ ಒಂದು ನಂಬಿಕೆ, ಮತ್ತು ಅವರು ಅವರವರ ಪೂರ್ವಜರನ್ನು ಸೇರಿರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಈ ರೀತಿ ಪಿತೃಪಕ್ಷದಲ್ಲಿ ಯಾರಾದರೂ ತೀರ್ ಹೋದಾಗ ಎದುರುಕೊಳ್ಳೋದು ಬೇಕಾಗಿಲ್ಲ. ಏನಾದರೂ ದೋಷ ಬರುತ್ತೆ ಏನೋ, ಈ ರೀತಿ ಪಿತೃಪಕ್ಷದಲ್ಲಿ ತೀರ್ ಹೋಗಿದ್ರೆ ಅಂತ ಯೋಚನೆ ಮಾಡಬೇಡಿ. ಅವ್ರಿಗೆ ಒಂದು ರೀತಿ ಜೀವನದಲ್ಲಿ ಮುಕ್ತಿ ಸಿಕ್ಕಿದೆ ಅಂತಲೇ ಅರ್ಥ. ಜೀವನದಲ್ಲಿ ಒಂದು ಮುಕ್ತಿ ಸಿಗಬೇಕು, ಮೋಕ್ಷ ಸಿಗಬೇಕು ಅನ್ನೋ ಕಾರಣಕ್ಕೇ ಜೀವನ ಪರ್ಯಂತ ನಾವು ಪ್ರಯತ್ನ ಪಡೋದು. ಯಾವುದೇ ರೀತಿ ಕರ್ಮಗಳನ್ನು ಅಂದರೆ ಕೆಟ್ಟ ಕರ್ಮಗಳನ್ನು ಮಾಡಬಾರ್ದು. ಒಳ್ಳೆಯ ರೀತಿ ನಾವು ಜೀವನ ನಡೆಸಬೇಕು. ಆ ಭಗವಂತನನ್ನು ಭೇಟಿಯಾಗಬೇಕು ಅಂತ ಹೇಳಿ ಸಾಕಷ್ಟು ಗೊತ್ತಿದ್ದು ಗೊತ್ತಿಲ್ಲದೇನೋ ಮಾಡೋ ಅಂಥ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳ್ತಾ ಪ್ರತಿದಿನದ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲೇ ಇಂತಹ ಒಂದು ಪಿತೃಪಕ್ಷದಲ್ಲಿ ತೀರ್ ಹೋದರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ಯಾವ ಸಮಯದಲ್ಲಿ ಹುಟ್ಟಬೇಕು, ಯಾವ ಸಮಯದಲ್ಲಿ ಹೋಗಬೇಕು ಅಂತ ಮುಂಚೆನೇ ನಿರ್ಣಯ ಆಗಿರುತ್ತೆ. ಇದೊಂದು ನಿಗೂಢ ರಹಸ್ಯ ಅಂತಲೇ ಹೇಳ್ಬೋದು. ಇವಾಗ ಒಂದು ಡೆಲಿವರಿ ಆದ್ರೂ ಈ ಒಂದು ಟೈಮ್ನಲ್ಲಿ ಮಾಡಿಸ್ಕೋಬೇಕು ಅಂತ ಇರುತ್ತೆ ಇವಾಗೆಲ್ಲ. ಆದರೆ ಜೀವ ಹೋಗೋ ಅಂಥದ್ದು ಯಾರ ಕೈಯಲ್ಲೂ ಇರೋದಿಲ್ಲ. ಆ ನಿರೀಕ್ಷೆಯನ್ನು ಯಾರೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಈ ಸಮಯದಲ್ಲಿ ಪ್ರಾಣ ಹೋಗಬಹುದು ಅಂತ ಅಕಸ್ಮಾತಾಗಿ ಹಾಗೇ ಬಿಡುತ್ತೆ. ಎಷ್ಟೇ ಕಾವಲು ಕಾಯ್ಕೊಂಡಿದ್ರೂ ಒಂದು ವ್ಯಕ್ತಿನ ಆ ಪ್ರಾಣ ಹೋಗುವಂಥ ಸಮಯದಲ್ಲಿ, ಆ ಒಂದು ಟೈಮ್ನಲ್ಲಿ ಯಾರೂ ಕೂಡ ಆ ವ್ಯಕ್ತಿ ಹತ್ತಿರ ಇರೋದಕ್ಕೆ ಆಗೋದಿಲ್ಲ. ಆ ರೀತಿ ಎಲ್ಲ ಘಟನೆಗಳು ನಡೆದಿರುತ್ತೆ. ಇನ್ನೂ ಒಂದು ಮಾತು ಹೇಳಬೇಕು ಅಂದರೆ, ನಾವು ಬರುವಾಗಲೂ ನಾವು ಒಬ್ಬರೇ ಬರೋದು, ಹಾಗೆ ಹೋಗುವಾಗಲೂ ನಾವು ಒಬ್ಬರೇ ತಾನೇ ಹೋಗೋದು. ಈ ಒಂದು ಪಕ್ಷ ಮಾಸದಲ್ಲಿ ಯಾರಾದರೂ ತೀರ್ ಹೋದರೆ ಇದಕ್ಕೆ ಏನರ್ಥ? ಆ ವ್ಯಕ್ತಿಗೆ ಅಂದರೆ ಆ ಮನೆಯಲ್ಲಿ ಏನಾದರೂ ದೋಷ ಬರುತ್ತಾ, ಇಲ್ಲ ಮನೆಯವ್ರಿಗೆ ಏನಾದರೂ ದೋಷ ಬರುತ್ತಾ? ಈ 15 ದಿನಗಳಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ವೈಕುಂಠ ಏಕಾದಶಿ ದಿನ ಬಿಟ್ಟರೆ ಈ ಒಂದು ಪಕ್ಷ ಮಾಸದಲ್ಲಿನೇ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ. ಎಲ್ಲ ಆತ್ಮಗಳನ್ನು ಕೂಡ ಹೊರಗಡೆ ಬಿಟ್ಟಿರ್ತಾರೆ. ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಮನೆಯವರು ಕೊಡೋ ಅಂಥ ಪೂಜೆ ಆಗಿರಲಿ ಅಥವಾ ಮಾಡುವಂಥ ಸೇವೆನೇ ಆಗಿರ್ಬೋದು, ದರ್ಪಣ ಆಗಿರಲಿ, ಎಡೆ ಪ್ರಸಾದನೇ ಆಗಿರಲಿ, ಅದನ್ನು ಸ್ವೀಕರಿಸಿ ಅಂತ ಹೇಳಿ ಎಲ್ಲರೂ ಕೂಡ ಹೊರಗಡೆ ಬಿಟ್ಟಿರ್ತಾರೆ. ಅವರೆಲ್ಲರೂ ಕೂಡ ಅವರವರ ಮಕ್ಕಳು ಮೊಮ್ಮಕ್ಕಳು ಮಾಡುವಂಥ ಒಂದು ಸೇವೆನ ಸ್ವೀಕರಿಸಿ ಅವರಿಗೆ ತೃಪ್ತಿ ಆದರೆ ಆಶೀರ್ವಾದ ಮಾಡ್ತಾರೆ. ಒಂದು ಪಿತೃಪಕ್ಷದಲ್ಲಿ ತೀರು ಹೋದರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ಅವರ ಪಿತೃಗಳನ್ನು ಅವರು ಸೇರಿಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದೇ ರೀತಿ ಪಿತೃಪಕ್ಷದಲ್ಲಿ ಮಕ್ಕಳು ಹುಟ್ಟೋದು ಅದೇನಾದರೂ ದೋಷ ಬರುತ್ತಾ ಅಥವಾ ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅದನ್ನು ಕೂಡ ತಿಳ್ಕೊಳ್ಳೋಣ. ನಮ್ಮ ಹಿರಿಯರ ಆಶೀರ್ವಾದದಿಂದ ಮಕ್ಕಳು ಹುಟ್ಟಿರ್ತಾರೆ. ಆದರೆ ಈ ಒಂದು ಪಿತೃಪಕ್ಷದಲ್ಲಿ ಮಕ್ಕಳು ಏನಾದರೂ ಹುಟ್ಟಿದ್ರೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಪಿತೃದೋಷ ಅನ್ನೋದು ಇದ್ದೇ ಇರುತ್ತೆ. ಇದು ಕಂಪಲ್ಸರಿ ಹಾಗೇ ಆಗುತ್ತೆ. ಬೇಕಾದರೆ ನೀವು ಅವರು ಹುಟ್ಟಿರುವಂಥ ಟೈಮನ್ನು ತೊಗೊಂಡೋಗ್ಬಿಟ್ಟು ನೀವು ಶಾಸ್ತ್ರನ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. ಪಿತೃದೋಷ ಇದ್ರೇ ಅಂಥ ಮಕ್ಕಳೇ ಪಿತೃಪಕ್ಷದಲ್ಲಿ ಹುಟ್ಟೋದು. ಹಾಗಂತ ನೀವು ಎದುರುಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಅವರ ನಕ್ಷತ್ರದ ಪ್ರಕಾರ ಸಣ್ಣ ಪುಟ್ಟ ಏನಾದರೂ ಪೂಜೆಗಳು ದಾನಗಳನ್ನು ಕೊಡೋ ಅಂಥದ್ದು ಅಥವಾ ಹೋಮಗಳು ಇಂಥದ್ದನ್ನು ಹೇಳ್ತಾರೆ. ನವಗ್ರಹಗಳ ಶಾಂತಿಗಳು ಈ ರೀತಿ ಏನಾದರೂ ಒಂದು ಪೂಜೆ ಹೇಳ್ತಾರೆ. ಅದನ್ನು ಮಾಡಿಸ್ಕೊಂಡು ನಾವು ಪರಿಹಾರ ಪೂಜೆನ ಮಾಡ್ಕೋಬೋದು. ಅಂಥ ದೊಡ್ಡ ದೋಷ ಅಂತೂ ಅಲ್ವೇ ಅಲ್ಲ. ಎದುರುಕೊಳ್ಳೋಕೆ ಹೋಗಬೇಡಿ. ಅಥವಾ ನಿಮ್ಮ ಪೂರ್ವಜರು ಯಾರಾದರೂ ಇಷ್ಟಪಟ್ಟು ಮತ್ತೆ ನಿಮ್ಮ ಮನೆಯಲ್ಲೇ ಹುಟ್ಟಿ ಬಂದಿರೋಂಥದ್ದು, ಕೆಲವರು ಆಯುಸ್ ಮುಗ್ದೇನೆ ಹಾಗೆ ತೀರ್ ಹೋಗಿಬಿಟ್ಟಿರ್ತಾರೆ. ನಾನಾ ಕಾರಣಗಳಿಂದ ತೀರ್ ಹೋಗಿರ್ತಾರೆ. ಅಂಥವರು ಮತ್ತೆ ಕಾಯ್ತಾ ಇರ್ತಾರೆ ಯಾರ ಹೊಟ್ಟೆನಲ್ಲಿ ಹುಟ್ಟಿ ಬರಬೇಕು ಅಂತ ಹೇಳಿ. ಆಗ ಅಂಥವರು ಕೂಡ ಈ ಪಿತೃಪಕ್ಷದಲ್ಲಿ ಹುಟ್ಬೋದೇನೋ. ಆದರೂ ಸಣ್ಣ ಪುಟ್ಟ ದೋಷಗಳಿದ್ದರೆ ಅಂದರೆ ಅವರು ಅದನ್ನು ಪೂರ್ತಿಯಾಗಿ ಅನುಭವಿಸಿ ಬರಲಿ ಅಂತ ಹೇಳಿ ಮತ್ತೆ ಅವನ್ನ ಕಳಿಸೋವಂಥದ್ದು. ಹಾಗಾಗಿ ಹೇಳ್ತಾ ಇದ್ದೀನಿ, ಪಿತೃಪಕ್ಷದಲ್ಲಿ ಹುಟ್ಟೋದು ಅಥವಾ ಸಾಯೋದು ಎರಡೂ ಕೂಡ ಏನೂ ದೋಷ ಅಂತೂ ಏನೂ ಇಲ್ಲ. ಅದು ತಪ್ಪು ಕೂಡ ಅಲ್ಲ, ಒಳ್ಳೆಯದೇನೆ.
ಅದಕ್ಕೋಸ್ಕರ ಈ ಪಿತೃಪಕ್ಷದಲ್ಲಿ ಯಾರಾದ್ರು ತೀರಿ ಹೋದರೆ ಅವ್ರಿಗೆ ಮುಕ್ತಿ ಸಿಗುತ್ತೆ ಅಂತಲೇ ಅರ್ಥ. ಇನ್ನು ಮಕ್ಕಳು ಹುಟ್ಟಿದರೆ ಸ್ವಲ್ಪ ಮಟ್ಟಿಗೆ ಪಿತೃದೋಷ ಅನ್ನೋದು ಇದ್ದೇ ಇರುತ್ತೆ. ಯಾರು ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಜ್ಯೋತಿಷ್ಯಗಳ ಹತ್ತಿರ ಹೋಗ್ಬಿಟ್ಟು ಕೇಳಿ ಸಣ್ಣದಾಗಿನೇ ಪರಿಹಾರವನ್ನು ಮಾಡ್ಕೊಳ್ಳಿ. ಆರೋಗ್ಯದಲ್ಲಿ ಮತ್ತು ಬೆಳವಣಿಗೆಯಲ್ಲಿ ಮತ್ತು ವಿದ್ಯಾಭ್ಯಾಸದಲ್ಲೇ ಆಗಿರ್ಬೋದು, ಯಾವುದೇ ಆಗಿರಲಿ ತೊಂದರೆಗಳು ಇರೋದಿಲ್ಲ. ಒಂದು ಒಳ್ಳೆ ರೀತಿ ಪೂಜೆಗಳನ್ನು ಹೇಳ್ಕೊಡ್ತಾರೆ. ನವಗ್ರಹ ಶಾಂತಿ ಆಗಿರಲಿ ಅಥವಾ ಒಂದು ಗಣಹೋಮನೋ ಯಾವುದಾದ್ರೂ ಒಂದು ಅವರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ. ಮತ್ತು ಹಸುಗೆ ಪೂಜೆ ಮಾಡಿಸ್ಬೇಕು. ಹಸುವಿನ ಕೆಳಗಡೆ 3 ಸಲ ಸುತ್ತಿಸ್ಬಿಟ್ಟು ಮೇಲಿಂದ ಒಬ್ಬರು ಕೊಡಬೇಕು. ಹಾಗೆ ಕೆಳಗಡೆಯಿಂದ ಒಬ್ಬರು ಮಗುವನ್ನು ಈಸ್ಕೋಬೇಕು. ಅಂದರೆ ದಾನ ಕೊಡೋದು ಅಂತ ಹೇಳ್ತಾರೆ ಇದನ್ನು. ಈ ರೀತಿಯ ಹಸುವಿನ ಹತ್ತಿರ ಪೂಜೆ ಮಾಡಿಸ್ಬಿಟ್ಟು ಆ ಮಗುವನ್ನು ನೀವು ದಾನ ಪಡ್ಕೊಳ್ಳಿ. ಈ ರೀತಿ ಒಂದು ಪೂಜೆಯ ವಿಧಾನ ಆಗಿರುತ್ತೆ ಅದು. ಆ ರೀತಿ ನೀವು ಪೂಜೆನ ಮಾಡಿಕೊಂಡಾಗ ಮಕ್ಕಳಿಗೆ ಯಾವುದೇ ರೀತಿ ದೋಷ ಇರೋದಿಲ್ಲ. ಆರೋಗ್ಯವಾಗಿ ಒಳ್ಳೆ ವಿದ್ಯಾವಂತರಾಗಿ ಚೆನ್ನಾಗಿ ಬೆಳೀತಾರೆ ಅಷ್ಟೇ. ಪಿತೃದೋಷ ಅಂತ ತುಂಬ ಎದುರುಕೊಳ್ಳೋದು ಬೇಕಾಗಿಲ್ಲ. ಅದು ಮಕ್ಕಳ ಬೆಳವಣಿಗೆಗೆ ಯಾವುದೇ ರೀತಿಯ ಅಡ್ಡಿಯನ್ನು ಕೂಡ ಮಾಡೋದಿಲ್ಲ. ಏನಂದರೆ ಅವರು ದುಡಿಯೋಂಥ ಕಾಲದಲ್ಲಿ ಅವ್ರಿಗೆ ಜೀವನದಲ್ಲಿ ಏಳಿಗೆ ಅನ್ನೋದು ನಿಧಾನ ಆಗ್ತಾ ಇರುತ್ತೆ, ಅಂದರೆ ಕಡಿಮೆ ಆಗ್ತಾ ಇರುತ್ತೆ. ಎಷ್ಟೇ ದುಡಿದ್ರೂ ಕಷ್ಟಗಳು ಅನ್ನೋದು ಕಡಿಮೆನೇ ಆಗೋದಿಲ್ಲ. ಈ ರೀತಿ ಬಿಟ್ಟರೆ ಬೇರೆ ಯಾವುದೇ ರೀತಿ ದೋಷಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಮಕ್ಕಳು ಹುಟ್ಟಿದಾಗ ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೇನಾದರೂ ಡೇಟ್ ಇದ್ದರೂ ಕೂಡ ಪಿತೃದೋಷ ಬರುತ್ತೆ ಅಂತ ಹೇಳಿಬಿಟ್ಟು ಡೆಲಿವರಿಗೆ ಹೋಗದೆ ಹಾಗೆ ಇರೋದಕ್ಕೆ ಹೋಗಬೇಡಿ. ಯಾವುದೇ ಸಮಸ್ಯೆ ಆದರೂ ಅದಕ್ಕೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಶಾಸ್ತ್ರಗಳಲ್ಲೇ ಆಗಿರ್ಬೋದು, ಇಲ್ಲ ಪುರಾಣಗಳಲ್ಲೇ ಆಗಿರ್ಬೋದು, ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಯಾವುದಕ್ಕೂ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆನೇ ಇಲ್ಲ. ಇಷ್ಟು ಕೂಡ ಪಿತೃಮಾಸದಲ್ಲಿ ಹುಟ್ಟು ಮತ್ತು ಸಾವು ಅದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ, ಇದರಿಂದ ಏನಾದರೂ ದೋಷಗಳು ಬರುತ್ತಾ ಅನ್ನೋ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.